ಇವತ್ತು ಬೆಳಗ್ಗೆನೆ ರೆಡಿ ಆಗಿಬಿಟ್ಟಿದ್ದೀನಿ. ಸೊ ಫೈನಲ್ ಆಗಿ ಇವಾಗ ನಾನು ಹೋಗ್ಬೇಕಾಗಿರೋದು ರೀಡಿಂಗ್ ಗೆ. ನಮ್ಮ ಅದಕ್ಕೆ ನೋಡಿದ್ರೆ ಚಪಾತಿ ಹಿಟ್ಟನ್ನ ಕಳಿಸ್ತಾ ಇದ್ರು. ನಮ್ಮಮ್ಮ ಒಳಗಡೆ ನೋಡಿದ್ರೆ ಅದೇ ಚಪಾತಿಗೆ ಮಸ್ತ್ ಆಗಿ ಚಾಕ್ನ ಮಾಡ್ತಾ ಇದ್ರು. ಆದ್ಮೇಲೆ ಮಾಡಿರೋ ಐಟಮ್ ನ ಕೊಟ್ಟರು, ಅದನ್ನೆಲ್ಲ ತಿನ್ಕೊಂಡು ನಾನು ಗಾಡಿ ಎತ್ಕೊಂಡು ಸೀದಾ ಹೊರಟಿದ್ದು ನನ್ನ ಲೊಕೇಶನ್ ಬಂದು ಮೀಟರ್ ರೀಡಿಂಗ್ ಸ್ಟಾರ್ಟ್ ಮಾಡಿದ್ದೆ. ಅದೇ ಟೈಮಿಗೆ ನಮ್ಮ ಅಣ್ಣ ಕರೆದ್ರು, ಅವ್ರ ಜೊತೆ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಕೆಲಸ ಆಯ್ತು, ಅದನ್ನ ಮುಗಿಸ್ಕೊಂಡು ಅದಾದ್ಮೇಲೆ ಅಲ್ಲೇ ಟೀ ಎಲ್ಲ ಕುಡ್ಕೊಂಡು ಅದಾದ್ಮೇಲೆ ಅಲ್ಲಿಂದ ಸೀದಾ ಬಂದಿದ್ದು ನನ್ನ ಲೊಕೇಶನ್ ಗೆ ಬಂದ ತಕ್ಷಣ ಇಲ್ಲಿ ಒಂದ್ ಚರಂಡಿ ನೋಡಿದೆ. ನೋಡಿ ಎಷ್ಟು ಕಸ ತುಂಬಿದೆ ಈ ಚರಂಡಿ ಒಳಗಡೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಅದೇ ಟೈಮಿಗೆ ನಮ್ಮ ಇಮ್ರಾನ್ ಅಣ್ಣ ಸಿಕ್ಕಿದ್ರು. ಅವ್ರ ಜೊತೆ ಹೋಗ್ಬಿಟ್ಟು ಮಸ್ತ್ ಆಗಿ ಹಾಲು ಟೀ ಕೊಡ್ಕೊಂಡು ಅದಾದ್ಮೇಲೆ ಇಮ್ರಾನ್ ಅಣ್ಣನ ಟಾಟಾ ಮಾಡ್ಬಿಟ್ಟು ಆ ಕಡೆ ಕಳಿಸ್ಬಿಟ್ಟು ನಾನು ಹೋಗಿದ್ದು ಸರ್ವೋದಯ ಕಾಲೇಜು ರೋಡ್ ಅಲ್ಲಿ ಅದೇ ಏರಿಯಾದಲ್ಲಿ ರೀಡಿಂಗ್ ಮಾಡ್ತಾ ಇದ್ದೆ. ಅದೇ ಟೈಮಿಗೆ ನಮ್ಮ ಫಾಲೋವರ್ಸ್ ಬಂದ್ರು, ಅವ್ರ ಜೊತೆ ಮಾತಾಡ್ಬಿಟ್ಟು ಅವ್ರಿಗೆ ಆ ಕಡೆ ಕಳಿಸ್ಕೊಟ್ಬಿಟ್ಟು ಸೀದಾ ನಾನು ಬಂದಿದ್ದು ಊಟಕ್ಕೆ ಅಂತ ಹೇಳ್ಬಿಟ್ಟು ಮಸ್ತ್ ಆಗಿ ಕಬಾಬ್ ಜೊತೆ ಖುಷ್ಕಾ ತಿನ್ಕೊಂಡು ಅದಾದ್ಮೇಲೆ ಹೊರಗಡೆ ಬಂದ ತಕ್ಷಣ ನಾನು ಹೋಗಿದ್ದು ರೀಡಿಂಗ್ ಮಾಡೋಣ ಅಂತ. ಇನ್ನೇನ್ ರೀಡಿಂಗ್ ಸ್ಟಾರ್ಟ್ ಮಾಡ್ತೀನಿ. ಅದೇ ಟೈಮಿಗೆ ಆಫೀಸಿಂದ ಕಾಲ್ ಬರುತ್ತೆ, ಹಂಗೆ ಹೋಗ್ಬೇಕಾದ್ರೆ ಒಂದು ಪೆನ್ ತಗೊಂಡು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ತಗೊಂಡು ಹೋದೆ. ಅದಾದ್ಮೇಲೆ ಆಫೀಸಲ್ಲಿ ಸ್ವಲ್ಪ ಕೆಲಸ ಇತ್ತು, ಕೆಲಸ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ಬಂದಿದ್ದು ನಾವು ಸೆಂಟ್ರಲ್ ಸೆಕ್ಷನ್ ಆಫೀಸಿಗೆ. ಅಲ್ಲಿ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಅದಾದ್ಮೇಲೆ ಡ್ಯೂಟಿ ಎಲ್ಲ ಮುಗೀತು. ನಾನು ಇವತ್ತು ರೀಡಿಂಗ್ ಕರೆಕ್ಟಾಗಿ ಮಾಡಿರ್ಲಿಲ್ಲ. ಅಲ್ಲಿಂದ ಸೀದಾ ಮನೆ ಕಡೆಗೆ ಬಂದೆ. ಮನೆಗೆ ಬಂದ ತಕ್ಷಣ ಮಸ್ತ್ ಆಗಿ ರೆಡಿ ಆಗ್ಬಿಟ್ಟು ಅದಾದ್ಮೇಲೆ ಹೋಗಿದ್ದು ನಾನು ಸೀದಾ ನಮಾಜಿ ಮುಗಿಸ್ಕೊಂಡು ಬಂದ ತಕ್ಷಣ ಊಟ ಗಿಟ ಮಾಡ್ಕೊಂಡ್ಬಿಟ್ಟು ಹೋಗ್ಬಿಟ್ಟು ಸೀದಾ ಮಾಲ್ಕೊಂಡೇ ಬಿಟ್ಟೆ.